ಸಕಲ ಪ್ರಜೆಗಳು ವರಮಾತೆ ದೇವರೇ ಸಕಲ ಪ್ರಜೆಗಳು ಪರಮಾಂತ್ರಿ ಸೇವಕರೇ ಧಾನ್ಯ ವಿಕ್ರಯ ಒಂದು ಮಾರುವ ಧಾನ್ಯ ವಿಕ್ರಯ ಒಂದು ಮಾರುವ ವಾಣಿ ವಿಜಯರೆಲ್ಲ ನಾವು ವಾಣಿ ವಿಜಯರೆಲ್ಲ ನಾವು ಕ್ಷೇಮ ವೇಳೈ ಸಕಲ ಪ್ರಜೆಗಳು ಪರಮಾಂತ್ರಿ ಸೇವಕರೇ ಸತ್ಯ ಧರ್ಮದೇ ನಿತ್ಯದೇ ಪ್ರಜೆ ಸತ್ಯ ಧರ್ಮದೇ ನಿತ್ಯದೇ ಪ್ರಜೆ ಮತ್ತೆ ಹರಿಯ ಭಜೆ ಸುದ್ದಿಗಲಿ ಮತ್ತೆ ಹರಿಯ ಭಜೆ ಸುದ್ದಿಗಲಿ ಭೋಗ ಭೋಗಗಳಿಂದ ರಾಜವು ರಾಗರಂಜಿತವಾಗಿ ಮಲ್ಪದೆ ಕ್ಷೇಮ ವೇಳೈ ಸಕಲ ಪ್ರಜೆಗಳು ಪರಮಾಂತ್ರಿ ಸೇವಕರೇ ಲೇ ಮಂತ್ರಿ ಪ್ರಭು ನಮ್ಮ ರಾಜ್ಯವು ಯಾವ ರೀತಿಯಲ್ಲಿರೋದು ತಿಳಿಸುವಂತ ನಾವು ಪ್ರಭು ಚಂಡಮಾರುತ ದಂಡಾಧರನೆ ಮೀರಲಾರದೆ ನಡೆಸುತ್ತಿರಲು ಚಂಡಮಾರುತ ದಂಡಾಧರನೆ ಮೀರಲಾರದೆ ನಡೆಸುತ್ತಿರಲು ಸುರರಿ ಪದವಿ ಗಳಿಸಿ ಮೆರೆವ ರುಂಡ ಮುಂಡಗಳ ಚಂಡಾಡಿಸುವೆನು ರುಂಡ ಮುಂಡಗಳ ಚಂಡಾಡಿಸುವೆನು ರುಂಡ ಮುಂಡಗಳ ಚಂಡಾಡಿಸುವೆನು ಅದಮರ ಬಿಡಿದು ಧ್ವಂಸವಗೈದು ಅದಮರ ಬಿಡಿದು ಧ್ವಂಸವಗೈದು ಚಿನ್ನ ರುಂಡಗಳ ಚಂಡಾಡಿಸುವೆನು ಚಿನ್ನ ರುಂಡಗಳ ಚಂಡಾಡಿಸುವೆನು ಚಿನ್ನ ರುಂಡಗಳ ಚಂಡಾಡಿಸುವೆನು ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಸಕಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖಭರಿತವಾಗ ಮುಂದೇನು ಅಪ್ಪಣೆ ಮಹಾರಾಜರೇ ಬಹಳ ಸಂತೋಷವಾಯಿತು ನಿನ್ನಂತಹ ಮಂತ್ರಿಯು ನನ್ನ ಸ್ಥಾನದಲ್ಲಿರುವ ನನಗೆ ಭಯವೇ ಇನ್ನು ದಿವಸದಲ್ಲಿ ಮಂಡಿಸು ಆಜ್ಞೆ ಪ್ರಭು ಎಲ್ಲ ಸೇನಾಧೀಕ್ಷಕನೇ ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿಸು ಪ್ರಭು ರಾಜ ಸರಪತಿ ಬೇಳುವೆ ಸುಮತಿ ರಾಜದ ಇವರವ ಬೇಳುವೆ ನಾನು ರಾಜ ಸರಪತಿ ಬೇಳುವೆ ಸುಮತಿ ರಾಜದ ಇವರವ ಬೇಳುವೆ ನಾನು ಮುರಿಯಿತು ದೂರದಲ್ಲಿ ಕೆಡಕದ ಸೀಲೆ ಮುರಿಯಿತು ದೂರದಲ್ಲಿ ಕೆಡಕದ ಸೀಲೆ ಸುರೇಂದ್ರಿ ಬಾಬಾ ನರೇಂದ್ರಿ ಬಾಬಾ ಸುರೇಂದ್ರಿ ಬಾಬಾ ನರೇಂದ್ರಿ ಬಾಬಾ ರಾಜದ ಯುವದವ ಪೇಳಿವನು ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಕಾಡು ಮೃಗಗಳು ಸಾಧು ಪ್ರಾಣಿಗಳು ಒಂದೇ ಕೊಳದಲ್ಲಿ ನೀರು ಕುಡಿದಂತೆ ಮತ್ತು ನಮ್ಮ ರಾಜ್ಯದ ಸೈನಿಕರು ಶತ್ರುಗಳ ಕಂದಳೆ ಬೆಂಕಿಯು ಚೆನ್ನಿನಂತೆ ಹಾರಾಡುತ್ತಿರುವರು ಮುಂದೇನಪ್ಪಣೆ ಮಹಾರಾಜರೇ ಬಹಳ ಸಂತೋಷವಾಯಿತು ನಿನ್ನಂತಹ ಪರಾಕ್ರಮಶಾಲಿ ಮಂತ್ರಿಯು ನನಗೆ ದಳಾಧಿಪತಿಯಾಗಿರುವಲ್ಲಿ ನನಗೆ ಭಯವೇ ದ್ವೇಷದಲ್ಲಿ ಮಂಡಿಸು ಆಜ್ಞೆ ಪ್ರಭು ಸುಮಂತ್ರರೇ ಪರಮ ಪೂಜ್ಯರಾದ ವಶಿಷ್ಠ ಮನೆಗಳನ್ನು ಬರಮಾಡಿಸು ಆಜ್ಞೆ ಪ್ರಭು ಬಲೋದಲೆ ನೀನೆ ಇಳುವಳ ರಸನ ಉದ್ರಪಾದೋ ಪುತ್ರಕಾನಿ ಸಯೋಗ ಉದ್ರಪಾದೋ ಪುತ್ರಕಾನಿ ಸಯೋಗ
ಶ್ರದ್ಧೆಯಿಂದ ನೆರವೇರಿಸು ನೀನು ಶ್ರದ್ಧೆಯಿಂದ ನೆರವೇರಿಸು ನೀನು ಬಲುದನೆ ನೀನೇ ಇಳುವಳ ರಸನೆ ಮುದು ಕುಮಾರ ಮುಗದಾಮಿ ಗೆಳೆಯಳು ಮುದು ಕುಮಾರ ಮುಗದಾಮಿ ಗೆಳೆಯಳು ಉದ್ವಸೀದ ರಾಮನ ಬಂದಿದೆ ಉದ್ವಸೀದ ರಾಮನ ಬಂದಿದೆ ಬರುದನೆ ನೀನೆ ಇಳುವಳ ರಸನೆ ಪೂಜ್ಯರಾದ ಗುರುಗಳಿಗೆ ನಮಸ್ಕರಿಸುವನು. ರಾಜ್ಯಪುತ್ರರೇ ನಿಮ್ಮ ಮಹಾಂಗಳವಾಗಲಿ. ಗುರುಗಳೇ, ರಾಜೇಂದ್ರ, ನೀನು ಬಹು ಭಾಗ್ಯಶಾಲಿಯು. ಬಹು ಕಾಲದವರೆಗೂ ಪುತ್ರ ಸಂತಾನವಿಲ್ಲದೆ ಪುತ್ರ ಯೋಗೀಶ್ವರ ಮಾಡಿ ಪುತ್ರ ಸಂತಾನವು ಪಡೆದಿರೋದಂದರೆ ಸಾಮಾನ್ಯವೇ? ಅದು ಅಲ್ಲದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂದರೆ ಸಾಮಾನ್ಯ ಮಕ್ಕಳೇ. ಅವರ ಕೀರ್ತಿಯು ತಾಟಾಕಿ ಶುಭಾಶಯಗಳ ಮರಣದಿಂದ ಬಹಳ ವಿಷೇದವಾಗಿದೆ. ಗುರುಗಳೇ, ಇದಕ್ಕೆಲ್ಲ ತಮ್ಮ ಆಶೀರ್ವಾದ ಬಲವೇ ಕಾರಣ. ಹರುಷವಂದೆನು ನಾನು ಸಿರಿ ಹರಸಾರ ಕರುಣಾ ರಸದಿಂದ ಹರುಷವಂದೆನು ನಾನು ಆಚಾರ್ಯ ತಾವು ಅನುದಿನ ಆಚಾರ್ಯ ತಾವು ಅನುದಿನ ಆಶೀರ್ವಾದಿಸುತ್ತಿರಿ ಆನಂದವಂತನು ಹರುಷವಂತೆನು ನಾನು ಸಿರಿ ಹರಸಾರ ಕರುಣಾ ರಸದಿಂದ ಹರುಷವಂತೆನು ನಾನು ಸುತರಾಮಚಂದ್ರಗೆ ಸತಿಯದ ಸೀತೆಯೋ ಸುತರಾಮಚಂದ್ರಗೆ ಸತಿಯದ ಸೀತೆಯೋ ಅತಿಶಯ ಸಂತಸದಿಂದಿಗ ನಾನು ಅತಿಶಯ ಸಂತಸದಿಂದಿಗ ನಾನು ಹರುಷವಂತೆನೋ ನಾನು ಸಿರಿ ಹರಸಾರ ಕರುಣಾ ರಸದಿಂದ ಹರುಷವಂತೆನೋ ನಾನು ಪೂಜ್ಯರೇ, ಈಗ ನಮ್ಮ ಮನದಲ್ಲಿ ಒಂದು ಕೋರಿಕೆ ಹುಟ್ಟಿದೆ. ಅದೇನು ತಿಳಿಸುವಂತ ನಾವು ರಾಜೇಂದ್ರ? ರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನು ರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನು ಪ್ರೇಮದಿ ಗೈಯಲು ನಾಮನಗೊಂಡಿದೆ ಪ್ರೇಮದಿ ಗೈಯಲು ನಾಮನಗೊಂಡಿದೆ ಹರ್ಷವಂತೆನೋ ನಾನು ಸಿರಿ ಹರಸಾರ ಕರುಣಾ ರಸದಿಂದ ಹರ್ಷವಂತೆನೋ ನಾನು ಪೂಜ್ಯರೇ, 60 ಸಹಸ್ರ ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿ ಬೇಸರಗೊಂಡಿರುವನು. ಆದ್ದರಿಂದ ನನ್ನ ಜ್ಯೇಷ್ಠ ಪುತ್ರನಾಗಿಯೂ ಸದ್ಗುಣನಾಗಿಯೂ ಸಕಲ ಭೂತ ದಯಾಪರನಾದ ಶ್ರೀ ರಾಮಚಂದ್ರನಿಗೆ ಈ ರಾಜ್ಯಭಾರವನ್ನು ಕಟ್ಟಿ
ಉಳಿದ ಕಾಲವನ್ನು ವಾನಪ್ರಸ್ಥಾಶ್ರಮ ಕಾಲ ಕಳೆಯಬೇಕೆಂದು ನನ್ನ ಮನಸ್ಸು ಹತ್ತಿರ ಪಡುತ್ತಿರುವುದು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ, ದೇವತೆಗಳು ಈ ವಿಷಯದಲ್ಲಿ ದೇವತೆಗಳು ಸಂತೋಷವಾಗಿರ್ತವೆ ನಮ್ಮ ಅಭಿಪ್ರಾಯ. ಧನ್ಯನಾದ ಗುರುದೇವ. ಸುಮಂತ್ರ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲಿಲ್ಲ. ಸಾರ್ವಭೌಮರ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರ ಜನರಿಗೂ ಪರಿಜನರಿಗೆಲ್ಲರಿಗೂ ಆನಂದವಾಗಿರುವಾಗ ನಮ್ಮ ಸಂತೋಷವನ್ನು ಕೇಳಬೇಕೇ? ದಶರಥ ರಾಜೇಂದ್ರ, ನಾಳೆ ಗುರುವಾರ ಪಂಚಮಾಷ್ಟಮಿ ಗುರುವಾರ ಅಭಿಜನ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ವಿಷಯವಾಗಿದೆ. ರಾಮಚಂದ್ರನನ್ನು ಕರೆಸು, ಆತನನ್ನು ಸಮಾಧಾನವನ್ನು ತಿಳಿದುಕೊಳ್ಳೋಣ. ಸುಮಂತ್ರ, ಪ್ರಭು, ಸುಕುಮಾರನಾದ ಶ್ರೀ ರಾಮಚಂದ್ರ ಕರೆದುಕೊಂಡು ಬಾ. ಆಜ್ಞೆ ಪ್ರಭು. ಭಾರ್ಗವ ಕುಲಶ್ರೇಷ್ಠ, ಓಹೋ ಜನತಾ, ಭಾರ್ಗವ ಕುಲಶ್ರೇಷ್ಠ, ನೇತ್ರವ ಚರಣಕ್ಕೆ ನಮಿಪೆನು, ನೇತ್ರವ ಚರಣಕ್ಕೆ ನಮಿಪೆನು, ಭಾರ್ಗವ ಕುಲಶ್ರೇಷ್ಠ, ಓಹೋ ಜನತಾ, ಭಾರ್ಗವ ಕುಲಶ್ರೇಷ್ಠ. ಸಾರ್ವಭೌಮಶ್ರೀ ಸಾರ್ವಭೌಮಶ್ರೀ ರಘುಕುಲ ತಿಲಕ, ಸಾರ್ವಭೌಮಶ್ರೀ ರಘುಕುಲ ತಿಲಕ, ಸರ್ವದಾ ತವ ಚರಣಕ್ಕೆ ನಮಿಪೆನು, ಸರ್ವದಾ ತವ ಚರಣಕ್ಕೆ ನಮಿಪೆನು, ಭಾರ್ಗವ ಕುಲಶ್ರೇಷ್ಠ, ಓಹೋ ಜನತಾ, ಭಾರ್ಗವ ಕುಲಶ್ರೇಷ್ಠ. ಕಾರುಣಿಸೆಯನ್ನಂ ಕರೆಸಿದ, ಕಾರಣವೇ ನೀಗ ಕರುಣಗೊಳ್ಳುರುಹೆ, ಕಾರಣವೇ ನೀಗ ಕರುಣಗೊಳ್ಳುರುಹೆ, ಶಿರಸಾವಯಸುತೆ ಪರಿಪಾಲೆನ್ನೇನೋ, ಶಿರಸಾವಯಸುತೆ ಪರಿಪಾಲೆನ್ನೇನು, ಭಾರ್ಗವ ಕುಲಶ್ರೇಷ್ಠ, ಓಹೋ ಜನತಾ, ಭಾರ್ಗವ ಕುಲಶ್ರೇಷ್ಠ, ಕುಲಶ್ರೇಷ್ಠ, ಕುಲಶ್ರೇಷ್ಠ. ಜನಕ, ಹೊಂದಿಸುವೆನು. ಕುಮಾರ, ನಿಮಗೆ ಮಂಗಳವಾಗಲಿ. ಪೂಜ್ಯರಾದ ಗುರುಗಳಿಗೆ ಹೊಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ ರಾಮಚಂದ್ರ, 60,000 ವರ್ಷಗಳ ಕಾಲ ಈ ಅವಧಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು, ಆಸೆಯು ತೀರಿತು ನನಗೆ ಹಂತದಲ್ಲೇ, ಈ ರಾಜ್ಯ
ರಾಜ್ಯಭಾರವನ್ನು ವಹಿಸು ಕುಮಾರ ರಾಮಚಂದ್ರ ರಾಮಚಂದ್ರ ರಾಮಚಂದ್ರ, ನನಗೆ ರುದ್ರಪಾಪವು ಪ್ರಾಪ್ತಿವಾಗಿರೋದ್ರಿಂದ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸುವೆ. ಜನಕ, ಅದೋ ಅಲ್ಲದೆ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲವಲ್ಲ. ಬಾಲ್ಯದವನು ನಾನು, ಈ ಲೋಕದ ಅನುಭವವು ಎಲ್ಲಿರುವುದು ತಂದೆ. ರಾಜ್ಯಭಾರ ವಹಿಸುವ ನಿಮಗೆ ತರವೇ, ನಿಮಗೆ ತಿಳಿಯದ ಧರ್ಮಗಳು ಈ ಧರಣಿಯಲ್ಲಿರುವುದೇ. ವಿನುತ ಸದ್ಗುಣಶೀಲ ಓ ಮನುಜ ನೃಪಾಲ, ಜನಕ, ಅದೋ ಅಲ್ಲದೆ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲವಲ್ಲ. ಈ ಪಟ್ಟಾಭಿಷೇಕದ ಅವಸರವೇಕೆ? ರಾಮಚಂದ್ರ, ಅವರಿಗೂ ಹೇಳಿ ಕಳಿಸಿದ್ದೇನೆ ಪಟ್ಟಾಭಿಷೇಕಕ್ಕೆ. ನೀನೇ ಅರ್ಹನೆಂದು ಪೂಜ್ಯರಾದ ಗುರುಗಳು ನಿಶ್ಚಯಿಸುವೆ. ಶುಭ ಮುಹೂರ್ತವು ತ್ವರಿತವಾಗಿದೆ. ಆಲಸಂ ಅಮೃತಂ ಇಶಂ. ಆದ್ದರಿಂದ ಈ ಕಾರ್ಯವು ಶೀಘ್ರ ನೆರವೇರಲೇಬೇಕು. ಚಿಂತಿಸಬೇಡ. ನೀನು ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ರಾಮಚಂದ್ರ, ನಿಮ್ಮ ಜನಕನ ಆಜ್ಞೆಯನ್ನು ಮಂಗಳಸ್ನಾನ ಮಾಡಿ ಶುಚಿಭೂತನಾಗು. ಕಾಲವರಿತು ಒಂದು ರಕ್ಷಾಬಂಧವನ್ನು ಕಟ್ಟುವೆನು. ಧನ್ಯನಾದೇನು ಗುರುದೇವ, ಧನ್ಯನಾದೇನು. ಚಿರದೋಳ್ ಧರಿಪೆ ಪಿತ ಸುಪ್ರೀತ ಪರಿತೋಷವಾಯಿತು. ಶಿರದೋಳ್ ಧರಿಪೆ ಪಿತ ಸುಪ್ರೀತ ಪರಿತೋಷವಾಯಿತು. ನಿಮ್ಮಯ ಮಹದಾಜ್ಞೆ ವರವಚನ ದಿಗನ. ನಿಮ್ಮಯ ಮಹದಾಜ್ಞೆ ವರವಚನ ದಿಗನ. ಸುರನರ ವಿನುತನೆ ಶಿರದೋಳ್ ಧರಿಪೆ ಪಿತ ಸುಪ್ರೀತ ಪರಿತೋಷವಾಯಿತು. ಸಪ್ತ ಋಷಿಗಳಲ್ಲಿ ಶ್ರೇಷ್ಠ ಗುರು ವಸಿಷ್ಠರೇ, ಧನ್ಯನು ನಾನಾದೆ ನಿಮ್ಮಯ ವಚನದಿ. ಮಾನ್ಯನು ನಾನಾದೆ ನಿಮ್ಮಯ ಹರುಷದಿ. ಮುನಿವರ ಸಾರಸ ಸಮರಸ ಮುನಿವರ ರಘುಶ್ರೇಷ್ಠ. ಸಾರಸ ಸಮರಸ ಮುನಿವರ ರಘುಶ್ರೇಷ್ಠ. ಧನ್ಯನು ನಾನಾದೆ ದೀಕ್ಷೆನು ನಾನಾದೆ. ಧನ್ಯನು ನಾನಾದೆ ದೀಕ್ಷೆನು ನಾನಾದೆ. ನಿಮ್ಮಿ ಹಿಂದಲಿ ಇದರೆಯೊಳಗೆ ನಿಮ್ಮಿ ಹಿಂದಲಿ ಇದರೆಯೊಳಗೆ ಶಿರದೋಳ್ ಧರಿಪೆ ಪಿತ ಸುಪ್ರೀತ ಪರಿತೋಷವಾಯಿತು. ಶಿರದೋಳ್ ಧರಿಪೆ ಪಿತ. ಎಲೆ ಮಂತ್ರಿ ಸುಮಂತ್ರರೇ, ಅಯೋಧ್ಯಪುರವನ್ನು ಸಾಲುಚಪುರಗಳಿಂದಲೂ ಮುತ್ತು ಮಾಣಿಕ್ಯ ರತ್ನ ವೈಡೂರ್ಯಗಳನ್ನು ಅಲಂಕರಿಸಿ ಅಬಲ್ಯ ರುದ್ರ ಮೊದಲುಗೊಂಡ ಶ್ರೀರಾಮನ ಪಟ್ಟಾಭಿಷೇಕವನ್ನು ಪಟ್ಟಣದಲ್ಲಿ ಪ್ರಚಾರಗೊಳಿಸಿ
ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಆಜ್ಞೆ ಪ್ರಭು. ನಾನು ಈಗಲೇ ನನ್ನ ಪ್ರಿಯ ಪತ್ನಿಯಾದ ಕೈಕೆಗೆ ಶುಭವಾರ್ತೆಯನ್ನು ತಿಳಿಸಲು ಹೋಗುವೆನು. ಆಜ್ಞೆ ಪ್ರಭು. ಸಂಭ್ರಮ ಏನಿ ಸಂಭ್ರಮ ಈ ನಗರ ಬೀದಿಗಳು ಏನಿ ಸಂಭ್ರಮ ಎತ್ತ ನೋಡಿದರು ಮುತ್ತಿನ ತೋರಣ ಎತ್ತ ನೋಡಿದರು ಮುತ್ತಿನ ತೋರಣ ಚಿತ್ರಮಂಟಪಗಳಿಂದ ಶೋಭಿಸುತ್ತಲಿಹದು ಯೋಧ ನಗರವು ರಮ್ಯವಾಗಿದೆ ಏನಿ ಸಂಭ್ರಮ ಈ ನಗರ ಬೀದಿಗಳು ಏನಿ ಸಂಭ್ರಮ. ಏನಾಶ್ಚರ್ಯವಿದು, ಎಲ್ಲಿ ನೋಡಿದರು ಈ ದಿವಸ ಯೋಧದಲ್ಲಿ ಆನಂದದ ಸಡಗರ ಸಂಭ್ರಮ. ರಾಜ್ಯ ಬೀದಿಗಳಲ್ಲಿ ತಲೆದ ತೋರಣಗಳು ಅಲಂಕೃತವಾಗಿ ಮೆರೆತಿರುವವು. ಸುಮಂಗಲಿಯರು ಸುವಾಸನೆಯರು ರಂಗೋಲೆಯನ್ನುಡುತ್ತಾ ನಲಿದಾಡುತ್ತಿರುವರು. ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವು ತೋರುತ್ತಿಲ್ಲವಲ್ಲ. ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಆನಂದ ವಾರ್ತೆಯನ್ನು ಏನೆಂದು ಹೇಳಲೆ ಆನಂದ ವಾರ್ತೆಯನ್ನು ನಾನು ರಾಗದಿಂದ ಡಂಗೂರ ಹೊಡೆಯುವೆನು. ನಾನು ರಾಗದಿಂದ ಡಂಗೂರ ಹೊಡೆಯುವೆನು. ಏನೆಂದು ಹೇಳಲಿ ಆನಂದ ವಾರ್ತೆಯನ್ನು ರಾಮಚಂದ್ರನಿಗೆ ರಾಜಾಭಿಷೇಕವಂತೆ ರಾಜ್ಯದಲ್ಲಿರುವರೆಲ್ಲ ತಪ್ಪದೆ ಬರಬೇಕಂತೆ. ಬರದಿದ್ದವರಿಗೆಲ್ಲ ಗಡಿಪಾರು ಮಾಡ್ತಾರಂತೆ. ಏನೆಂದು ಹೇಳಲಿ ಆನಂದ ವಾರ್ತೆಯನ್ನು ಕುಂಟರು ಕುರುಡರು ಕಂಠವ ಮುರಿದವರು ಜಂಟಿಯಾಗಿ ಬರಬೇಕಂತೆ. ನನ್ನ ಹಣೆ ಮೇಲೆ ಒಂದು ಚುಕ್ಕಿ ಬುದ್ಧಿ. ನೀವ್ ಯಾಕ್ರಿ ಬುದ್ಧಿ ಭಯಪಟ್ಟು ವಾದಲ್ಲಿ ನಿಲ್ಲಿಸ್ಬಿಡ್ರಿ? ಓ, ನಮ್ ಸಂತತಿ ಅಂದ್ರೆ ಎಲ್ಲರಿಗೂ ಭಯ ಉಂಟು. ಯಾಕಂದ್ರೆ ಊರು ಬಾಗಿಲಿನಿಂದ ಆಚೆ ಇರ್ತಕ್ಕಂಥ ದೊಡ್ಡ ಮನೆ ಸಂತತಿಯವರು ಇಂತಹ ಸಂತತಿಯಲ್ಲಿ ಹುಟ್ಟಿ ಎಲ್ಲರೂ ಮದುವೆ ಮಾಡ್ಕೊಂಡು ಬಿಟ್ಬಿಡ್ತಾರ ಕಾಲದಲ್ಲಿ. ನನಗೂ ಮದುವೆ ಮಾಡ್ಕೋಬೇಕೆಂದು ಆಸೆ ಆಯ್ತು ಬುದ್ಧಿ, ಹಾಗೂ ಮದುವೆ ಮಾಡ್ಕೊಂಡ ಬುದ್ಧಿ. ಆದ್ರೆ ಹೆಂಡತಿ ಕೇಳಿದ ವಸ್ತುಗಳನ್ನು ತಂದು ಕೊಡೋದಕ್ಕೆ ಸಂಪಾದನೆಗೆ ಮಾರ್ಗ ತೋರಿಸೋದ್ ಬಿಡ್ವೆ ಹಳ ದೇವ್ರು. ಹಾಗೂ ಸಂಪಾದನೆ ಮಾಡಿ ಖುಷಿ ಸಂತೋಷ ಪಡಿಸೋಣ ಅಂದ್ರೆ ಈ ಊರಿನಲ್ಲಿ ದೊಡ್ಡ ಮನುಷ್ಯ ಹತ್ರ ಹೋಗಿ ಅಬ್ಬ ನನ್ಗೆ ಯಾವ್ದಾದ್ರು ಚಾಕ್ರಿ ಕೊಡಿ ಅಂತ ಕೇಳಿದ್ರೆ ಆ ದೊಡ್ಡ ಮನುಷ್ಯರು ಲೇ ಹೋಗೋ, ಇರೋರಿಗೆ ಚಾಕ್ರಿ ಇಲ್ಲ, ಇವನಿಗೆ ಬೇರೆ ಚಾಕ್ರಿ ಅಂತಾರೆ. ಆ ದೊಡ್ಡ ಮನುಷ್ಯರು ಚಾಕ್ರಿ ಸಿಗದೆ ಅಲ್ಲಿಗೆ ಹೊತ್ತಿಕೆಯಾಗಿ ಸೊರೆಕಾಯಿ ಬೆಂದು ಬೀರೆಕಾಯಿ ಸುಸ್ತಾಗಿ ಮನೆಗೆ ಬಂದ್ರೆ ಬಿಸಿ ಬಿಸಿ ನೀರು ಕೊಟ್ಟು ಬಿಸಿ ಬಿಸಿ ಊಟ ಬಡ್ಸ ಬಿಟ್ಬಿಟ್ಟು ಚಟ್ ಮಾಡಂತ ಹೊಡಕ್ ಬರ್ತಾಳೆ. ಹಳದ್ ಮುಂಡೆ ಹೊಡೆಯೋದೇನು 1-2 ಸಾಗ ಬಿಟ್ಬಿಡೋದೆ ಅಲ್ರಿ. ರೆಟ್ಟೆಗಾದ್ರೆ ಮೀಸೆ ಬೆಳೆಸ್ಕೊಂಡಿದ್ರು ಚಾಕ್ರಿ ಸಿಕ್ಕಿಲ್ಲ ಅಂತ ಹೇಳಕ್ಕೆ ನಾಚಿಕೆ ಆಗಲ್ವ ಅಂತೇಳಿ ಈ ಆಡೋದ್ ಮೀಸೆ ಮೇಲೆ ಬಿದ್ದು ಬಡ್ಕೊಂಡ್ ಸಾಯ್ತಾಳೆ. ಅವಳು ನೋಡಕ್ಕೇನೋ ಕರ್ರಿಗೆ ಬೆಳ್ಳಗೆ ಬಲ್ ಚೆನ್ನಾಗ ಅವಳೆ. ಅದ್ ಯಾಕೆ ಹಿಂಗ್ ಆಡ್ತಾಳ ನಮ್ ಬೇರೆ ಕಣ್ಣೆ. ಹೊರಗಡೆ ಹೋದ್ರೆ ಬಾಕಿದಾರ ಕಟ್ಟ, ಮನೆಗ್ ಬಂದ್ರೆ ಅಮ್ಮನ ಕಡ್ಡ ಅಂತೇಳಿ ನಾನ್ ಬಾಳ ಭಂಗವಾಗಿದ್ದೆ ಸ್ವಾಮಿ. ಈ ಯಾಳ ಸಂಸಾರವೇ ಬೇಡ ಅಂತೇಳಿ ದೇಶಾಂತರ ಹೊರಡು ಹೋದೆ. ಎಲ್ಲಂತೀರಾ? ಅಯೋಧ್ಯೆ ನಗರಕ್ಕ. ಅಲ್ಲಿ ನಮ್ ಸುಮಂತಪ್ಪನವರು ಎಲ್ಲವೋ ತೊಟ್ಟಿ ಬಾಂದ್ ಕೂಕೊಂಡ್ರು. ಯಾಕ್ರೆ ಬುದ್ಧಿ ಅಂತ ಓಡಿ ಹೋದೆ. ನಾಳೆ
ನಮ್ಮ ರಾಮಚಂದ್ರಪ್ಪನಿಗೆ ಪಟ್ಟಾಭಿಷೇಕ ಅಂತ ಪಟ್ಟಣದಲ್ಲೆಲ್ಲ ಪ್ರಚಾರಗೊಳಿಸಂತೇಳಿ ಆರ್ಡರ್ ಕೊಟ್ರು. ಸಮಯ ತಮ್ಮ ಆರ್ಡರ್ನ ನಡೆಸ್ಕೊಡ್ತೀನಿ, ಅದೇ ಹೊಟ್ಟೆ ತಾಪದ್ರ ಅಂತ ಕೇಳಿಕೊಂಡೆ. ಆಗ ಖಜಾನೆಗೆ ಕೈ ಹಾಕಿ ಒಂದು ಕಾಸು ಕೊಟ್ರು. ಅದು ಎಂತ ಕಾಸು ಅಂತೀರಾ? ನಿಮಗೂ ಚಿನ್ನದ ಕಾಸು, ನಿಮಗೂ ತೋರಿಸ್ತೀನಿ. ಅಯ್ಯೋ, ಅಲ್ಲೇ ಬಿಟ್ಟುಬಿಟ್ಟೆ. ಎಲ್ಲಂತೀರಾ? ಬಿಳಿದು ಕರಿದು ಕುಡಿಯೋ ಸ್ಥಳದಲ್ಲಿ. ನಾನೇನು ಜಾಸ್ತಿ ಕುಡ್ಕೊಳ್ಳಲ್ಲ ಬಿಡ್ರಿ. 3 ಆಣೆ ಅಥವಾ 4 ಆಣೆ ಖರ್ಚು ಮಾಡಿ ಕುಡ್ದು ಮನೆಗೆ ಬಂದ್ರೆ ನನ್ನ ಕುಡ್ಕ ಅಂತಾರೆ. ಅದೇ ದೊಡ್ಡವರು 30-40 ಖರ್ಚು ಮಾಡಿ ಕುಡ್ದು ಬಂದು ಗುಟ್ಟಾಗಿ ಮಂಚದ ಮೇಲೆ ಮಲಗ್ತಾರಲ್ಲ, ಅವ್ರನ್ನ ಮರ್ಯಾದ ಕುಡ್ಕರು ಅಂತಾರೆ. ನಮ್ಮನ್ನ ಅಲ್ಕ ಕುಡ್ಕರು ಅಂತಾರೆ. ಖರ್ಚು ಬಂದ್ರೆ ಎಲ್ಲ ಒಂದೇ. ದೊಡ್ಡವರು ಮಾಡಿದ್ರೆ ಬಿಸ್ನೆಸ್ ಅಂತಾರೆ, ನಮ್ಮಂತವ್ರು ಮಾಡಿದ್ರೆ ನಾನ್ಸೆನ್ಸ್ ಅಂತಾರೆ. ಅನ್ಲಿ ಬಿಡಿ, ಹಣ್ಣವ್ರಿಗೆಲ್ಲ ಅವಕಾಶ ಕೊಟ್ಟು ನಾವು ಮಾಡ್ತಾ ಇರೋ ಕೆಲಸ ನಾವು ಮಾಡ್ತಾ ಇರ್ಬೇಕು. ಇದು ಭೂಲೋಕದ ಅಮೃತ ಸ್ವಾಮಿ, ಇನ್ನೂ ಸ್ವಲ್ಪ ಇದೆ, ತಗೊಳ್ತೀನಿ. ಆಹಾ, ನಮ್ಮಮ್ಮ ಗಂಗಮ್ಮ, ತಂಡಗಿರಿ ನಮ್ಮಮ್ಮ. ಅಮ್ಮ, ದುರ್ವಾಸನೆ. ಅದಕ್ಕಾಗಲ್ವೇ ನಿನ್ನ ಗೌರ್ಮೆಂಟ್ನವರು CCL ಹಾಕಿ ಸೀಲ್ ಮಾಡಿ ಲೈಸೆನ್ಸ್ ಇಲ್ಲದೆ ಮಾಡ್ಕೊಡ್ರು ಅಂತ ಆರ್ಡರ್ ಕೊಟ್ಟಿರೋದು. ಏನು ಆರ್ಡರ್ ಕೊಟ್ರು ನೀನ್ ದುರ್ಬುದಿ, ನೀನ್ ಬಿಡಲ್ಲ. ಅಪ್ಪ ಪರಮಾತ್ಮ ಬಹಳ ಸಂಕಟ ಪಡ್ದ. ಎಲ್ಲವೋ ಬ್ರಹ್ಮ, ಕರುಳು ಶ್ವಾಸಕೋಶಗಳೆಲ್ಲ ಒಂದೇ ಸ್ಥಳ ತುಂಬಿಟ್ಟೇ ಇಲ್ಲಪ್ಪ. ಮೈ ಸುತ್ತು ತುಂಬಿದ್ರೆ 202 ಸೀಸೆ ಕುಡಿತಾ ಇದ್ದೆ. ಅದು ನಿನ್ ತಪ್ಪಲ್ಲ, ಅದು ನನ್ ತಪ್ಪು. ಬ್ರಹ್ಮಪ್ಪನಿಗೆ ಓಟ್ ಕೊಟ್ಟು ಸೀಟ್ ಮೇಲೆ ಏರ್ಸಿದ್ದು ನನ್ ತಪ್ಪು. ಈ ಸರಿ ಓಟ್ ಬರ್ಲಿ, ಸೀಟ್ನಿಂದ ಕೆಳಗಿಳಿಸ್ತೀನಿ. ಎಲ್ಲಿ ಸ್ಟೇಷನ್ ಮೇಸ್ಟ್ರೆ, ಒಂಚೂರು ಉಪ್ಪಿನಕಾಯಿ ಕೊಡಿ. ಏನ್ ನಿಮ್ಮ ಮನೇಲಿ ಹೆಂಗಸರೇ ಇಲ್ವಾ? ಹಾಳಾಗೋಗ್ಲಿ ಬಿಡಯ್ಯ. ಅದಕ್ಕೆ ಕಲ್ವೇ ನಿನ್ನ ಈ ಟಿಕೆಟ್ ಸ್ಟೇಷನ್ಗೆ ಹಾಕಿರೋದು. ನಮ್ಮಪ್ಪ ನೀನ್ ಬಂದಲಂಗಾಯ್ತು. ಒಂದು ಇಂಟರ್ ಕ್ಲಾಸ್ ಟಿಕೆಟ್ ಮಾರಿದ್ದು ಇಲ್ಲ, ಒಂದು ಪ್ಯಾಸೆಂಜರ್ ಹತ್ತಿದ್ದು ಇಲ್ಲ, ಒಂದು ಪ್ಯಾಸೆಂಜರ್ ಇಳಿದಿಲ್ಲ. ಏನು ಹಾಳಾಗೋಗ್ಲಿ ಬಿಡಯ್ಯ. ಏನು ಹೇಳ್ಕೊಂಡು ಬಂದಲ್ಲ. ರಾಜಾಜ್ಞೆ ಬುದ್ಧಿ, ರಾಜಾಜ್ಞೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಬಲ ಬಲರೆ ಬಲ್ ಬಲ್ ಹಣದ ಗಂಟು ನೋಡು ಗಲ್ ಗಲ್. ಬಲ ಬಲರೆ ಬಲ್ ಬಲ್ ಹಣದ ಗಂಟು ನೋಡು ಗಲ್ ಗಲ್. ಮದುವೆ ಸಾಲು ತಲೆಗೆ ರುಮಾಲು, ಮದುವೆ ಸಾಲು ತಲೆಗೆ ರುಮಾಲು, ಹರಿವ ಸೇರಿ ಕುಡಿಯುವ ಹಾಲು. ಬಲ ಬಲರೆ ಬಲ್ ಬಲ್ ಹಣದ ಗಂಟು ನೋಡು ಗಲ್ ಗಲ್. ಬೆಳ್ಳಿಯ ಮಡಕೆ ಚಿನ್ನದ ಕುಡಿಕೆ, ಬೆಳ್ಳಿಯ ಮಡಕೆ ಚಿನ್ನದ ಕುಡಿಕೆ, ನನ್ನ ಹತ್ತಿನ ಬಾಗಿಲ ಮುತ್ತಿನ ತಡಿಕೆ. ಬಲ ಬಲರೆ ಬಲ್ ಬಲ್ ಹಣದ ಗಂಟು ನೋಡು ಗಲ್ ಗಲ್. ಕೈಗೆ ಉಂಗುರ ಕಾಲಿಗೆ ದವರ, ಕೈಗೆ ಮುಂಗುರ ಕಾಲಿಗೆ ದವರ, ಕೇರಿ ಕೇರಿಯಲ್ಲಿ ಡಂಗೂರ ಉಡಿವೆ, ಗಾಳಿಯ ಬಿಡಗಣ್ಣ ಡಂಗೂರ ಉಡಿವೆ. ಬಲ ಬಲರೆ ಬಲ್ ಬಲ್ ಹಣದ ಗಂಟು ನೋಡು ಗಲ್ ಗಲ್. ರಾಮರಾಜ್ಯ, ರಾಮರಾಜ್ಯ. ಏನು ರಾಮರಾಜ್ಯವೇ? ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಆಗದು ಆಗದು. ಈ ಆನಂದವನ್ನು ನೋಡುವುದಕ್ಕೆ ಕೈಕೆಯು ನನ್ನನ್ನು ಬರ ಹೇಳಿದಳೆ. ಆಗದು, ಆಗಬಾರದು. ಈ ಕಾರ್ಯ ನಡೆಯಲೇ ಕೂಡದು. ರಾಮನು ಬಾಲ್ಯದಲ್ಲಿ ಬಾಣಾಸ ಮಾಡುತ್ತಿದ್ದಾಗ ಬಾಣವನ್ನು ನನ್ನ ಬೆನ್ನಿಗೆ ಹೊಡೆದು ಮೂರು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದನಲ್ಲವೇ? ಆ ಸೇಡನ್ನು ಈಗಲೇ ತೀರಿಸಿಕೊಳ್ಳುತ್ತೇನೆ. ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವೇ? ಏ ರಾಮ, ಪಟ್ಟ ಕಟ್ಟಿಸುವೇನೋ? ಇಲ್ಲ ಇಲ್ಲ, ನೋಡುತ್ತಿರು. ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು, ನೋಡುತ್ತಿರು. ಕನಸಿನಲ್ಲಿಯೇ ಕಾಣಬೇಕು ನಿನ್ನ ಪಟ್ಟಾಭಿಷೇಕವನ್ನು.
ಮುಯಿಗೆ ಮುಯಿ ಮುಯಿಗೆ ಮುಯಿ. ಎಂತಹ ಶುಭ ದಿನ! ನನ್ನ ಪ್ರಿಯ ಕುಮಾರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವಲ್ಲವೇ? ಎಂತಹ ಶುಭ ದಿನ! ಆದರೆ ಈ ದಿನ ನನ್ನ ಪ್ರಿಯ ಸಖಿಯಾದ ಮಂದರಿಯು ಇನ್ನೂ ಬಾರದಿರಲಿಲ್ಲ. ಕಾರಣವು ಏನಾಗಿರಬಹುದು? ಆಹಾ, ಮಂದರಿ ಬಂದಿಯಾ? ನಿನಗೆ ಸುಖಾಗಮನವೇ ಮಂದರಿ? ಬಾ, ಈ ಪೀಠದಲ್ಲಿ ಕುಳಿತುಕೋ. ಏಕೆ ಮಂದರಿ, ನಿನ್ನ ಮುಖವನ್ನು ನೋಡಿದರೆ ಏನು ದುಗುಡದಂತೆ ಬಂದಂತೆ ಕಾಣುವುದು. ಕಾರಣವೇನು ಸಖಿ? ಈ ದಿನ ನನ್ನ ಕುಮಾರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವವಲ್ಲವೇ? ಆ ವಿಚಾರವನ್ನು ನೀನು ತಿಳಿಯದೆ ಮಂದರಿ? ಮಂದರಿ, ನನ್ನ ಪ್ರಿಯ ಕುಮಾರನು ಸಖಿ ಮಂದರಿ, ಕಂದನಾದ ರಾಮಗೆ
ಪಟ್ಟಾಭಿಷೇಕದ ಮಹೋತ್ಸವ ಈ ಪ್ರಪಂಚಕ್ಕೆ ಸಂತೋಷ, ಈ ಲೋಕಕ್ಕೆ ಸಂತೋಷ, ನಮ್ಮ ರಾಜ್ಯಕ್ಕೆ ಸಂತೋಷ, ನಮಗೂ ಸಂತೋಷವಲ್ಲವೇ? ಓಹೋ, ಇದೇನು ಕೈಕಾ, ಈ ದಿವಸ ಇಷ್ಟೊಂದು ಸಂತೋಷವಾಗಿರಲು ಕಾರಣವೇನು? ಮಂದರೆ, ನನ್ನ ಪ್ರಿಯ ಕುಮಾರನ ಪಟ್ಟಾಭಿಷೇಕದ ಮಹೋತ್ಸವ ನಿನಗೆ ತಿಳಿಯದೆ. ಇದು ಈ ಮಾಲೆಯನ್ನು ಅಲಂಕರಿಸಿ ನನ್ನ ಪ್ರಿಯ ಕುಮಾರನ ಶ್ರೀರಾಮಚಂದ್ರನಿಗೆ ಅಲಂಕರಿಸಿ, ಆಹಾ, ಪಟ್ಟಾಭಿಷೇಕದ ಮಹೋತ್ಸವವನ್ನು ನಾವೇ ನೆರವೇರಿಸುವೆವು. ಅಯ್ಯೋ, ಆಹಾ, ಇವಳ ಮುದ್ದತೆಯನ್ನು ನಾನೇನೆಂದು ಹೇಳಲಿ? ತನಗೆ ಬರುವ ಆಸೆಯನ್ನು ತಿಳಿದುಕೊಳ್ಳದೆ ಈ ರೀತಿಯಾಗಿ ಮೈ ಮರೆತು ಉತ್ಸಾಹ ಪಡುತ್ತಿರುವಳಲ್ಲ. ಮಂದರೆ, ಕೈಕ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು ಕೈಕ? ಅಯ್ಯೋ ಹುಚ್ಚ ಮಂದರೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೂ ಸಂತೋಷ, ಈ ನಮ್ಮ ರಾಜ್ಯದ ಪ್ರಜೆಗಳಿಗೆಲ್ಲವೂ ಸಂತೋಷವಲ್ಲವೇ? ನಿನಗೂ ಮಾತ್ರ ಸಂತೋಷವಿಲ್ಲವೇನು? ಅಯ್ಯೋ ಮುರುಳೆ, ಸೋತಿ ಮಗನಾದ ರಾಮನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಸಂತೋಷ ಪಡುತ್ತಿರುವ ನಿನ್ನ ವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಏನಂತ ಹೇಳಿದೆ ಮಂದರೆ? ಸೌತಿ ಮಗನೇ, ಆದರೆ ತಾಯಿಗಳು ಬೇರೆ ಆದರೂ ಉದರವು ಒಂದೇ ತಾನೆ. ಯಾರಾದರೇನು, ಕಿರಿಯರಾದರೇನು, ಹಿರಿಯನಾದರೇನು, ನಮ್ಮ ರಾಮನಿಗೆ ಪಟ್ಟಾಭಿಷೇಕವಾದರೆ ನಮಗಷ್ಟೇ ಸಾಕಲ್ಲವೇ? ಅಯ್ಯೋ ಮುರುಳೆ, ನಿನ್ನ ಹೊಟ್ಟೆಲುಟ್ಟಿದ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಿನ್ನ ಆನಂದಕ್ಕೆ ಅಪಾರವೇ ಇಲ್ಲದಂತಾಗುವುದು. ಯೋಚಿಸಿ ನೋಡು ಕೈಕಾ, ಯೋಚಿಸಿ ನೋಡು. ಮಂದರೆ, ಏನು ಆ ಕೌಸಲ್ಯ ಭಾಗ್ಯವೂ ಬೇರೆ, ನನ್ನ ಭಾಗ್ಯವೂ ಬೇರೆ. ಅಯ್ಯೋ ಮಂದರೆ, ಶ್ರೀರಾಮಚಂದ್ರನು ಯಾರಲ್ಲಿ ಭೇದ ಭಾವನೆ ಇಲ್ಲವಲ್ಲ. ಆದರೆ ಆ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿ ಪ್ರೀತಿಯಿಂದ ವಿಶ್ವಾಸದಿಂದನೇ ಆ ಶ್ರೀರಾಮಚಂದ್ರನು ನನ್ನಲ್ಲಿರುವನು. ಅಯ್ಯೋ ಕೈಕ, ಅದಕ್ಕಾಗಿಯೇ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರೋದಲ್ಲ ನಾನೆಂದು ನಂಬುವ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಮಂದರೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಮಹಾರಾಜರು ನಿನಗೇಕೆ ತಿಳಿಸಲಿಲ್ಲ? ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ಸಮಯದಲ್ಲಿ ಆ ರಾಮನಿಗೆ ಪಟ್ಟ ಕಟ್ಟುವ ರಹಸ್ಯ ಏನಾದರೂ ತಿಳಿದಿರುವೆಯಾ? ನಿಜವೇ ಮಂದರೆ ಮಾತು ಆಲೋಚನೆ ಮಾಡತಕ್ಕದ್ದು. ಹೌದು, ನನ್ನ ಪತಿ ನನ್ನಲ್ಲಿ ಅದಕ್ಕೆ ವಿಶ್ವಾಸವಾಗಿ ನನ್ನನ್ನು ವಂಚಿಸಿದನೆ. ನನ್ನ ಪುತ್ರರು ಇಲ್ಲದ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಮಹೋತ್ಸವವನ್ನು ಏತಕ್ಕಾಗಿ ಇರಲಿ ಮಂದರೆ, ನೀನು ಹೇಳುವ ಮಾತು ನಿಜವೇ. ಆದರೆ ಇದನ್ನ ತೀರಿಸುವ ಬಗೆ ಹೇಗೆ?
ತೊಂದರೆ ಏನೆಂದು ಕೇಳುತ್ತಿರುವೆಯಾ? ಆ ರಾಮನು ರಾಜನಾದರೆ ಭರತನು ಅವನಿಗೆ ಸೇವಕನಾಗಬೇಕು. ಮಂದರೆ ಕೇಳಲಾರೆ, ನನ್ನ ಪುತ್ರನು ರಾಮನಿಗೆ ಸೇವಕನೇ? ನಾನು ಸಹಿಸಲಾರೆ, ನಾನು ಸಹಿಸಲಾರೆ ಮಂದರೆ, ನಾನು ಸಹಿಸಲಾರೆ. ನೀನು ಕೌಸಲ್ಯ ದಾಸಿಯಾಗಬೇಕು. ಮಂದರೆ ಸಾಕು, ನಿಲ್ಲಿಸು. ಇದನ್ನು ನಾನು ಸಹಿಸಲಾರೆ. ಈ ಪಟ್ಟಾಭಿಷೇಕವನ್ನು ತಪ್ಪಿಸುವುದು ಹೇಗೆ? ಈ ಪಟ್ಟಾಭಿಷೇಕವನ್ನು ನಿಲ್ಲಿಸುವುದು ಹೇಗೆ ಮಂದರೆ? ಕೇಳು ಕೈಕ, ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿರುವರು ಅಂತ ಹೇಳಿದೆಯಲ್ಲ, ಅದೀಗ ನಡೆಸಿಕೊಡಬೇಕೆಂದು ಕೇಳಿಕೋ. ನಿಜ ಮಂದರೆ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪತಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ಕೇಳುವ ಬಗೆಯಾದರೂ ಹೇಗೆ ಮಂದರೆ? ಕೈಕ, ಮೊದಲನೇ ವರಕ್ಕೆ ಆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೋ. ಸರಿ, ಮತ್ತೊಂದು ವರಕ್ಕೆ? 2ನೇ ವರಕ್ಕೆ ರಾಮನು ನಾರಮುಡಿಯನ್ನುಟ್ಟು ಜಟಾವಲಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು. ಮಂದರೆ, ಅಯ್ಯೋ ಹುಚ್ಚಳೆ, ನನ್ನ ಮುದ್ದು ಕುಮಾರನಾದ ಶ್ರೀರಾಮಚಂದ್ರನನ್ನು ನಾನು ಹೇಗೆ ಅರಣ್ಯಗೆ ವನವಾಸಕ್ಕೆ ಕಳುಹಿಸಲಿ ಮಂದರೆ? ಇದನ್ನು ನಾನು ಹೇಗೆ ಕೇಳಲಿ ಮಂದರೆ? ಇದನ್ನು ನಾನು ಹೇಗೆ ಕೇಳಲಿ? ನನ್ನದು ದುರ್ಬುದ್ಧಿಯಲ್ಲ ಕೈಕ, ನನ್ನದು ದುರ್ಬುದ್ಧಿಯಲ್ಲ ಕೈಕ. ಚಿಕ್ಕಂದಿನಿಂದಲೂ ನಿನ್ನನ್ನು ಸಾಕಿದ ಅಭಿಮಾನದಿಂದ ಈ ರೀತಿಯಾಗಿ ಹೇಳಿದೆ. ಭರತನು ನೀನು ಕಷ್ಟಪಡುವುದನ್ನು 7 ಕಣ್ಣುಗಳಿಂದ ನೋಡಲಾರೆ ಕೈಕ, ನೋಡಲಾರೆ. ನಿಲ್ಲು ಮಂದರೆ, ಆಗಲಿ, ನಿನ್ನ ಮಾತನ್ನು ನಾನು ಕೇಳುವನು. ಆದರೆ ನನ್ನ ಪ್ರಿಯನು ಇದಕ್ಕೆಲ್ಲ ಒಪ್ಪುವನೇ? ಈಗಲೇ ನನ್ನನ್ನು ನಿಮ್ಮ ತಂದೆಯವರ ಪಟ್ಟಣಕ್ಕೆ ಕಳಿಸಿಕೊಡು. ಅಮ್ಮ ಮಂದರೆ, ಸ್ವಲ್ಪ ತಡಿ. ಅಳಬೇಡ ಮಂದರೆ, ಅಳಬೇಡ. ನಿನ್ನ ಮಾತಿನಂತೆ ನನ್ನ ಪ್ರಿಯನನ್ನು ಕೇಳಿಕೊಳ್ಳುವೆನು. ಆದರೆ ಅವರು ಈ ಮಾತನ್ನು ನಡೆಸಿಕೊಡುವರೆ? ಆಗಲಿ ಸಖಿ ಮಂದರೆ. ಈಗ ನೀನು ನಿನ್ನ ಆಭರಣಗಳೆಲ್ಲ ಬಿಚ್ಚಿ ನೆಲದ ಮೇಲೆ ಮಲಗಿರು. ನಿನ್ನ ಪತಿಯು ಬಂದು ನಿನ್ನನ್ನು ಪ್ರೀತಿಯಿಂದ ಸಂತೈಸುವ ಸಮಯದಲ್ಲಿ ಈ ವರಗಳನ್ನು ಕೇಳಿಕೊ. ನಂದು ಒಂದು ಮಾತು. ಏನು ಬಂದರೆ? ಶ್ರೀರಾಮನ ಆಣೆಯಾಗೂ ನಡೆಸಿಕೊಡುವಿರು ಅಂತ ಕೇಳಿಕೊ. ಓಹೋ, ಕೇಳಿಕೊಳ್ಳುವೆನು ಬಂದರ. ಪ್ರಾಣಕಾಂತನು ಬರುವ ವೇಳೆ ಆಯಿತು. ನೀನು ಈ ಮಾರ್ಗವಾಗಿ ಹೋಗು. ನೋಡಿದೀಯಾ ಈ ಮಹಾರಾಜನ ಕುತಂತ್ರವನ್ನು? ನೋಡಿದೀಯಾ? ನನ್ನ ಪುತ್ರನು ಇಲ್ಲದ ಸಮಯದಲ್ಲಿ ಈ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ಏರ್ಪಡಿಸಲೇಬೇಕು? ಬರಲಿ, ಆ ವೃದ್ಧ ಮಹಾರಾಜನು ಬರಲಿ. ಓಹೋ, ರಾಮಚಂದ್ರ ಪಟ್ಟಾಭಿಷೇಕವೇ? ಕೈಕ, ಅಂತಃಪುರಕ್ಕೆ ಯಾವುದೋ ಒಂದು ರೀತಿಯ ಶೂನ್ಯಗೃಹದಂತೆ ಭಾಸವಾಗುತ್ತಿರುವುದು ಏನು ಆಶ್ಚರ್ಯ! ಯಾವಾಗಲೂ ಬಂದ ಕ್ಷಣ ನನ್ನ ಕಂಡು ಪ್ರೀತಿಸಿದ ಈಕೆಯು ಆಭರಣಗಳನ್ನು ತ್ಯಜಿಸಿ ಮಲನ ವಸ್ತುಗಳನ್ನು ಧರಿಸಿ ದುಗುಡದಿಂದ ಮಲಗಿರಲು ಕಾರಣವೇನಾಗಿರುವುದು? ಆಭರಣಗಳು ಚೆಲ್ಲಾಡುವೆ, ಮುಖವು ಬಾಡಿರುವುದು. ಇದಕ್ಕೆ ಕಾರಣನು ಕೈಕ? ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರೋದನ್ನು ಬಿಟ್ಟು ಈ ರೀತಿ ಚಿಂತಕಾಂತಗಳ ಕಾರಣವೇನು? ನನ್ನಿಂದ ಆದರೂ ಅಪಚಾರವಿರುವುದೇ ಅಥವಾ ನಿನ್ನ ದಾಸಿಯನ ವ್ಯತ್ಯಾಸವೈತೆ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ಛೇ! ಮಲಗಿರುವುದೇ ತಗೆನ್ನೋ ಲಲನಾ ಮನೆಯ ಎನ್ನಳು ಕೋಪವೇ
ಚೆಲ್ಲವೇ ಎನ್ನಳು ನಲನವಾಂತುರೇ ನಿನ್ನ ಮನದ ಅಭೀಷ್ಟವು ಕಾಂತೆ ಹೇ ಮಾತನಾಡು ಕೈಕ ಮಾತನಾಡು ಸುದತೆ ಮಣೆ ಸೊಬಗಿನ ಕಣೆ ಮೃದುತರ ಮಾಂದಿ ಮಧುರ ಕೋಕಿಲವಾಣೆ ಮೃಗದಿಂದ ಕವಿ ಮಾತುಗಳಾಡೆ ರಾಣಿ ಪನಗವೇಣೆ ರಮಣೆ ನೀರದಳಾಕ್ಷಿ ರಮಣೆ ಕೈಗಾ ಪ್ರಣಯವತಿ ದೇವಿ ನನ್ನಲ್ಲಿ ಕೋಪವೇ ಮಾತಾಡು ನಿನ್ನ ಪ್ರಿಯಕರ ನೊಡನೆ ಪ್ರಣಯವತೆ ಕೈಗಾ ಸುಂದರ ಭವನದೆ ನೆಲೆಯುತ್ತ ಬಾರೆ ಸುಂದರ ಭವನದೆ ನೆಲೆಯುತ್ತ ಬಾರೆ ಬಾರೆ ಚಂದ್ರಮುಗೆ ಕೈಗಾ ಬಾರೆ ಚಂದ್ರಮುಗೆ ಕೈಗಾ ಪ್ರಣಯವತಿ ದೇವಿ ನನ್ನಲ್ಲಿ ಕೋಪವೇ ಮಾತಾಡು ನಿನ್ನ ಪ್ರಿಯಕರ ನೊಡನೆ ಪ್ರಣಯವತೆ ನೀನು ಎನ್ನಳು ಹನುಮನವೇ ತಗೆ ನೀನು ಎನ್ನಳು ಹನುಮನವೇ ತಗೆ ಬಾರೆ ಚಂದ್ರಮುಗೆ ಕೈಗಾ ಮಾರೆ ಚಂದ್ರಮುಖೆ ಕೈಗಾ ಪ್ರಣಯವತಿ ದೇವಿ ನನ್ನಲ್ಲಿ ಕೋಪವೇ ಮಾತಾಡು ನಿನ್ನ ಪ್ರಿಯಕರ ನೊಡನೆ ಪ್ರಣಯವತೆ ಕೈಗಾ ಮಾತನಾಡು ದೇವಿ ಮಾತನಾಡು ಇದೇನು ಕೈಕ ಹೀಗೇಳಿವೆ ಆಹಾ ಮಹಾರಾಜರ ಆಗಮನವು ಮಹಾರಾಣಿ ಅಂತಃಪುರವನ್ನು ಬಿಟ್ಟು ಸಾಮಾನ್ಯಳಾದ ನಿಮ್ಮ ಆಗಮನವು ಇಲ್ಲಿ ಇದೇನು ಕೈಕ ಹೀಗೇಳಿವೆ ಶ್ರೀರಾಮಚಂದ್ರನ ಮದ್ದು ನೀನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇದ್ದೇ ಇರುವುದು ಹಾಗಾದರೆ ಭರತನ ಮೇಲೆ ನಿನಗೆ ಪ್ರೀತಿ ಇಲ್ಲವೇನು ಅಯ್ಯೋ ಮುರಳಿ ನನಗೆ ರಾಮನು ಬೇರೆ ಭರತನು ಬೇರೆಯಾ ನನ್ನ 4 ಮಕ್ಕಳ ಮೇಲೆಯೂ ಸಮಾನವಾಗಿ ಪ್ರೀತಿ ಇದ್ದೇ ಇರುವುದು ಹಾಗಾದರೆ ನನ್ನ ಕುಮಾರನನ್ನು ನನ್ನ ತವರಿಗೆ ಕಳುಹಿಸಿ ಈ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ಏರ್ಪಡಿಸಬೇಕು ಹುಚ್ಚಿ ಹುಚ್ಚಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸುವೆ ಶುಭ ಮುಹೂರ್ತ ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಯ್ತಾ ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ ಬಾ ಕೈಕ ಬಾ ಇಲ್ಲಿ ನೋಡು ಈ ಸಂತೋಷ ಸಮಯದಲ್ಲಿ ನಿನಗೇನು ಬೇಕೋ ಕೇಳಿಕೋ ನಾನು ನಡೆಸಿಕೊಡುತ್ತೇನೆ ಆಹಾ ಹಾಗಾದರೆ ನಾನು ಏನು ಕೇಳಿದರೂ ನೀವು ನಡೆಸಿಕೊಡಿದಿರಾ ಓಹೋ ಇಂತಹ ಆನಂದ ಸಮಯದಲ್ಲಿ ನೀನೇನು ಕೇಳಿದರೂ ನಾನು ನಡೆಸಿಕೊಡುವೆ ಪ್ರಿಯ ಆಗಬಹುದು ಸಂತಸವಾಗಿತು ಕಾಂತ ಗುಣವಂತ ಪ್ರಿಯ ಕಾಂತ ಘನಜಾತ ಸಂತಸವಾಗಿತು ಕಾಂತ ಗುಣವಂತ ಶುಭ ಕಾಂತ ಘನಜಾತ ಸಂತಸವಾಗಿತು ಕಾಂತ
ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿದ್ದರು, ಅದು ನೆನಪಿದೆಯೇ? ಹೌದು, ನಿನ್ನ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿರೋನು. ಇಷ್ಟೇ ತಾನೇ, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಪ್ರಿಯ, ಸತ್ಯವಾಗಿಯೂ ನಡೆಸಿಕೊಡಬೇಕು. ಆ ವರಗಳನ್ನು ಈಗ ನಾನು ಬಿಡುವೆನು. ಕೈಕ ದೀಕ್ಷಾಬದ್ಧನ ಕುಳಿತಿರುವ ಶ್ರೀ ರಾಮಚಂದ್ರನ ಮೇಲೆಯೂ ಹಣೆಯೂ ಬೇಡ. ಏನಿದ್ದರೂ ಸತ್ಯವಾಗಿಗಳು ನಾನು ನಡೆಸಿಕೊಡುತ್ತೇನೆ. ಆಹಾ, ಪ್ರಿಯ ಕುಮಾರನ ಮೇಲೆ ಶ್ರೀರಾಮಚಂದ್ರನ ಆಣೆ ಇಟ್ಟರೆ ಮಾತ್ರ ನಾನು ಕೇಳುವೆನು. ಅದು ನಡೆಸಿಕೊಡುವಿರಾ? ನಿಮ್ಮ ಮಾತನ್ನು ನಾನು ನಂಬುವುದಾದರೂ ಹೇಗೆ? ಇದೇನು ಕೈಕ, ನನ್ನ ವಿಷಯದಲ್ಲಿ ವಿರೋಧವನ್ನಾಚರಿಸ ನೀನು ಇಂದು ಈ ರೀತಿ ಹಠ ಮಾಡುತ್ತೀರಲ್ಲ. ಹಾಗಲಿ ಶ್ರೀರಾಮಚಂದ್ರ ನಾಣೆಗೂ ನಡೆಸಿಕೊಡುತ್ತೇನೆ. ಆಹಾ ಪ್ರಿಯ, ಸತ್ಯವಾಗಿಯೂ ನಡೆಸಿಕೊಡಬೇಯ. ಪ್ರಿಯ, ನಾನು ಕೇಳುವುದೇನೆಂದರೆ, ಮೊದಲನೇ ವರಕ್ಕೆ ನನ್ನ ಕುಮಾರನಾದ ಭರತನಿಗೆ ಈ ರಾಜ್ಯವೆಲ್ಲ ಪಟ್ಟಾಭಿಷೇಕವಾಗಬೇಕು. ಮತ್ತೊಂದು ವರಕ್ಕೆ ನನ್ನ ಶ್ರೀರಾಮಚಂದ್ರನಿಗೆ 14 ವರ್ಷಗಳ ಕಾಲ ಪುರ ಪ್ರವೇಶವಿಲ್ಲವೇ ವನವಾಸಕ್ಕೆ ಹೋಗಬೇಕು. ನಡೆಸಿಕೊಡುವಿರಾ? ಕೈಕ, ಏನ್ ಹೇಳುತ್ತಿರುವೆ? ಶ್ರೀರಾಮನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಮಾಡುವುದೇ? ಸರಿ ಸರಿ, ಇನ್ನು ನಿನ್ನ 2ನೇ ವರ ಯಾವುದು? ಮತ್ತೊಂದು ವರಕ್ಕೆ ವರವನ್ನು ಕರುಣಿಸುವುದರಣಿಸಲೇ, ವರವನ್ನು ಕರುಣಿಸುವುದರಣಿಸಲೇ, ಮುದದಳು ರಾಮನಿಗೆ 14 ವರುಷ, ಮುದದಳು ರಾಮನಿಗೆ 14 ವರುಷ, ಇದು ಪುದು ವನವಾಸ ಸಾರಸಿಯ ಮಹಿಮ, ಇದು ಪುದು ವನವಾಸ ಸಾರಸಿಯ ಮಹಿಮ, ವರವನ್ನು ಕರುಣಿಸುವುದರಣಿಸಲೇ, ವರವನ್ನು ಕರುಣಿಸುವುದರಣಿಸಲೇ. ಪ್ರಿಯ, ಶ್ರೀರಾಮಚಂದ್ರನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು 4 ಮುಡಿಗಳನ್ನು ಧರಿಸಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ನನ್ನ 2ನೇ ಕೋರಿಕೆ. ಯಾರು ಮಾತನಾಡುತ್ತಿರುವುದು? ಕೈಕೆಯು ದಶರಥನ ಧರ್ಮಪತ್ನಿಯೇ ಅಲ್ಲ. ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವನ್ನು ತೋರುತ್ತಿದೆ. ಶ್ರೀರಾಮಚಂದ್ರ ಅಷ್ಟೊಂದು ಪ್ರೀತಿಸಿದ ಕೈಕ ಇಂದು ಅವನಿಗೆ ವನವಾಸ ಯೋಚಿಸುವಗಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಾಯಿಸಿದಂತೆ ಸರಿ. ಕೈಕ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಫಲಾಫಲಟವಾಗಿ ಈ ದಿನ ಮಾತನಾಡುವ ಎಲ್ಲಿ ಪಾಶದಲ್ಲಿ ಅಂತ ಹೇಳು. ನನಗೂ ಚಿತ್ತ ಭ್ರಮೆಯೂ ಇಲ್ಲ, ಹುಚ್ಚುತನವೂ ಇಲ್ಲ. ಆ ಪಾಶದಲ್ಲೂ ನಿಂತುಕೊಂಡು ಕೇಳಿದರೂ ಅಷ್ಟೇ, ಇಲ್ಲೂ ನಿಂತುಕೊಂಡು ಕೇಳಿದರೂ ಅಷ್ಟೇ. ಶ್ರೀರಾಮಚಂದ್ರನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು. ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ಬರದಿಡಲು ಬಡದಿಗದು ಕಾರ್ಮೋಡ ಕವಿದಿಗದು ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯಿತೆ. ರಾಮ ರಾಮ ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗಂದು ಹೇಳಲು ನಿನ್ಗೆ ಮನಸ್ಸಾದರೂ ಹೇಗೆ ಬಂತು? ಕೈಕ ಕೋಮಲ ಹೃದಯದ ರಾಮನಿಗೆ ಈ ವಿಷಯವನ್ನು ತಿಳಿದರೆ ಎಷ್ಟು ನೊಂದುಕೊಳ್ಳುವೆನು. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಂದು ಆಜ್ಞಾಪಿಸಬೇಡ ಕೈಕ. ರಾಮನು ವನವಾಸಕ್ಕೆ ಹೋದರೆ 5 ಪ್ರಾಣಿಗಳು ಹಾರಿ ಹೋಗುವುದು. ಆಗಿ ಜನರ ನಿನ್ನೆ ಗುರಿಯಾಗುವೆ. ಬೇಡ ಕೈಕ, ಬೇಡ, ನನ್ನ ಮಾತು ಕೇಳು. ಆಗದು, ನಾನು ಕೇಳಲಾರನು. ಶ್ರೀರಾಮಚಂದ್ರನ ವನವಾಸಕ್ಕೆ ಹೋಗಲೇಬೇಕು. ನನ್ನ ಕುಮಾರನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಬೇಡ ಕೈಕ, ಬೇಡ. ಎಲ್ಲವೋ ರಾಮನಳು ಬೇಡ,
ದಯದಿಂದ ನೋಡ ಚೆಲ್ಲವೋ ರಾಮನಳು ಬೇಟ ಲಲ್ಲನೆ ದಯದಿಂದ ನೋಡ ರಾಮ ಸೀತಾ ಲಕ್ಷ್ಮಣ ಇಟ್ಟು ನೀ ಕೋಪವ ನನ್ನಳು ಕರವ ಮುಗಿವೆ ನಾನಿಂದಳು ಚೆಲ್ಲವು ರಾಮನಳು ಬೇಡ ಲಲ್ಲನೆ ದಯದಿಂದ ನೋಡ ಒಡುನಿ ಭರತಗೆ ರಾಜವ ಉಳಿಸ ರಾಮನ ವನವಾಸವ ಚೆಲ್ಲವೋ ರಾಮನಳು ಬೇಡ ಲಲ್ಲನೆ ದಯದಿಂದ ನೋಡ ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಸುಗುಣಾಭಿರಾಮನೋ ಚೆಲ್ಲವೋ ರಾಮನಳು ಬೇಡ ಲಲ್ಲನೆ ದಯದಿಂದ ನೋಡ ಕೈಕ ರಾಮನಿಟ್ಟಿದ ಪ್ರೀತಿ ಕೈಕ ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ ರಾಮನನ್ನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕ ತಪ್ಪಿಸು ಇದೋ ರತ್ನ ಖಚಿತವಾದ ಕಿರೀಟವನ್ನು ನಿನ್ನ ಪಾದಾರವಿಂದಲಿಟ್ಟು ಬೇಡಿಕೊಳ್ಳುವನು ನನ್ನ ಮಾತು ನಡೆಸಿಕೊಡುವೆಯೋ ಓದಲವು ನಿನ್ನದೆ ರಮಣಿ ಕೋಸಲ ಪಾರುಪತ್ಯವು ನಿನ್ನದೆ ರಮಣಿ ಬಾಸುರ ಕುಲದಲ್ಲಿ ಜನಿಸಿದ ದಶರಥನೋ ನಿನ್ನ ಆಜ್ಞಾಬದ್ಧನೆ ರಮಣಿ ಕೈಕಾ ಸಾಕು ಸಾಕು ದೂರ ಸಾರು ಏಕೆನು ಸಾಕು ಸಾಕು ದೂರ ಸಾರು ಏಕೆ ನುಡಿಯುವೆ ನನ್ನ ಸಂಗಡ ಮಾತನಾಡಬೇಡ ಸಾಕು ಸಾಕು ದೂರ ಸಾರು ಏಕೆ ನುಡಿಯುವೆ ಲೋಕವೆಲ್ಲ ನಗುವರೆ ಹಾಡಿ ಮಾತನಾಡಿಸುವರೆ ಲೋಕವೆಲ್ಲ ನಗುವರೆ ಹಾಡಿ ಮಾತನಾಡಿಸ ಬೇಡಿದ ಬೇಡಿಕೆಯನ್ನು ಹೋಗಲಾರದೆ ಬೇಡಿದ ಬೇಡಿಕೆಯನ್ನು ಹೋಗಲಾರದೆ ಸಾಕು ಸಾಕು ದೂರ ಸಾರ ಏಕೆ ನುಡಿಯುವೆ ಸಾಕು ಸಾಕು ದೂರ ಸಾರ ಏಕೆ ನುಡಿಯುವೆ ಆಹಾ ನಿಮ್ಮ ವಿನಯವು ಆಗಿರಲಿ ಸತ್ತ ಸತ್ತನನ್ನು ನಿಮ್ಮ ವಂಶದ ಭಗೀರಥ ಹರಿಶ್ಚಂದ್ರ ಮೊದಲಾದವರಿಗೆ ಕೀರ್ತಿಯನ್ನು ತುಂಬಿರಿ ಆದರೆ ಆಡಿದ ಮಾತನ್ನು ನಡೆಸಿಕೊಡಲಾರೆ ಈ ರೀತಿಯಾಗಿ ವ್ಯಸನದಿಂದಿರಬಲ್ಲ ನನ್ನ ಸಂಗಡ ನೀವು ಮಾತನಾಡಬೇಡಿ ಪ್ರಾಣಕಾಂತಿ ದಿನದಿಂದ ಬೇಡಿಕೊಳ್ಳಲು ನನ್ನ ಪ್ರಾರ್ಥನೆ ಲಾಲಿಸು ಪ್ರಾಣಕಾಂತಿ ದಿನದಿಂದ ಬೇಡಿಕೊಳ್ಳಲು ನನ್ನ ಪ್ರಾರ್ಥನೆ ಲಾಲಿಸಿ ಒಗೆಯುವೆ ರಮಣಿ ಹಾಗೆತನವನ್ನು ಬೇಡು ರಘುಕುಲದ ಲೋಕ ನಾರಿಯನೇನಯ ಹಾಗೆತನವನ್ನು ಬೇಡು ರಘುಕುಲದ ಲೋಕ ಮುಗಿಯುವೆ ರಮಣಿ ಜಗದೀಶ್ವರನೇ ಪ್ರಿಯ ಸೊಗಯಿಬುದೈ ಜಗದೀಶ್ವರನೇ ಕಳುಹಿಸುವ ನವಸ ಸಾರ ಬೀಜ ಮಣಿಪ ಸೊಗಯಿಬುದೈ
ಜಗದೀಶ್ವರನೇ. ನಾರಿಯದೇನಯ್ಯ ಕ್ರೂರ ಪಕ್ಷಿಯು, ನಾರಿಯದೇನಯ್ಯ ಕ್ರೂರ ಪಕ್ಷಿಯು, ಇರುವುದೇ ಹೃದಯವು ನಿನಗೆ, ಇರುವುದೇ ಹೃದಯವು ನಿನಗೆ, ಮರೆಮಯೂರಿಯೇ ಮರೆವಗಿ ಬೇಡುವೆ, ಮರೆಮಯೂರಿಯೇ ಮರೆವಗಿ ಬೇಡುವೆ, ವೈರತ್ವವನ್ನು ಬಿಡು ರಘುಕುಲ ತಿಲಕ, ಮುಗಿಯುವೆ ರಮಣಿ, ಹಗೆತನವನ್ನು ಬಿಡು ರಘುಕುಲ ತಿಲಕ. ಪ್ರಿಯ ನುಡಿದ ನುಡಿಯಲು ನಡೆಸಿ ಕೊಡದೆ, ನುಡಿದ ನುಡಿಯಲು ನಡೆಸಿ ಕೊಡದೆ, ವಿಧಿ ಪುದುಮನ ವಸ, ವಿಧಿ ಪುದುಮನ ವಸ ಸದಾ ಮನ ಹೃದಯ, ವಿಧಿ ಪುದುಮನ ವಸ ಸದಾ ಮನ ಹೃದಯ, ವರವನು ಕರುಣಿಸುವುದರಲ್ಲಿ ಪದೇ, ವರವನು ಕರುಣಿಸುವುದರಲ್ಲಿ ಪದೇ. ಕೈಕ, ನೀನು ರಾಮನಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನದು? ಆಹಾ, ಏನಾದವಾ? ಛೀ, ಕುಲಘಾತ. ನಿನ್ನ ಕಪಟದಲ್ಲಿ ಎಲ್ಲವೂ ಮಾಯವಾಯಿತು. ಛೀ, ಕುಲಘಾತಕಿ, ನಿನ್ನ ಕಪಟ ನಾಟಕವು ನಾನು ನಿನ್ನಿಟ್ಟ ಪ್ರೀತಿಗೆ ತಕ್ಕ ಪರಾಜಿತವಾಯಿತು. ನೀನು ನಾರಿಯಲ್ಲ, ಸೂರ್ಯವಂಶ ನುಂಗಲು ಬಂದ ಮಖಯ ಮಾರಿ. ನಿನ್ನ ಮುಖವನ್ನು ತೋರಿಸಬೇಡ, ಹೊಟ್ಟು ಹೋಗು.